ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಬಹಳಷ್ಟು ವಿದ್ಯಾರ್ಥಿಗಳು ಈಗಾಗಲೇ UGCET 2026ಕ್ಕೆ ಅಪ್ಲಿಕೇಶನ್ ಹಾಕಿದ್ರ, ಕೆಲವು ವಿದ್ಯಾರ್ಥಿಗಳು ಇನ್ನೂ ಹಾಕೋರಿದ್ದೀರಾ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ KEA ಕಡೆಯಿಂದ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ 3 ಮುಖ್ಯವಾದಂಥ ನೋಟಿಸ್ಗಳು ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಶಾರ್ಟ್ ಆಗಿ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮಿಸ್ ಮಾಡದೆ ಈ ಒಂದು ವಿಡಿಯೋನು ಪೂರ್ಣವಾಗಿ ನೋಡಿ. ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ. ಮುಂದೆ ಬರುವ KEA ಅಪ್ಡೇಟ್ಗಳು ಆದಷ್ಟು ಮೊದಲಿಗೆ ತೆಗೆದುಕೋರಾಗ್ತೀರ. ಇಲ್ಲಿ UGCET 2026ಕ್ಕೆ ನೋಂದಣಿ ಮತ್ತು ಆನ್ಲೈನ್ ಅರ್ಜಿ ಸಲ್ಲಿಸಲು ಅಂತಿಮ ಅವಕಾಶ ಅಂತ ಕೊಟ್ಟಿದ್ದಾರೆ. ಈ ಒಂದು PDF ಓಪನ್ ಮಾಡಿ ಮೊದಲು ತಿಳಿಸ್ತೀನಿ. ಇಲ್ಲಿ CET 2026ಕ್ಕೆ ನೋಂದಣಿ ಹಾಗೂ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅಂತಿಮ ಅವಕಾಶ ಕೊಟ್ಟಿದ್ದಾರೆ. ಅದು ಕೊನೆಯ ಅವಕಾಶ, ಲಾಸ್ಟ್ ಚಾನ್ಸ್ ಫಾರ್ ಅಪ್ಲಿಕೇಶನ್ ಹಾಕಲು. ಓಕೆ, ಇಲ್ಲಿ ದಿನಾಂಕ 23/4/2026 ಮತ್ತು 24/4/2026 ನಡೆಸಲಾಗುವ CET 2026ಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು 22/2/2026 ಮತ್ತು ಶುಲ್ಕ ಪಾವತಿಸಲು 24/2/2026 ವರೆಗೆ ವಿಸ್ತರಿಸಲಾಗಿತ್ತು. ಇಲ್ಲಿವರೆಗೆ ಸುಮಾರು 3,15,713 ವಿದ್ಯಾರ್ಥಿಗಳು ಈ ಒಂದು CET 2026ಕ್ಕೆ ನೋಂದಾಯಿಸಿದ್ದಾರೆ. ಇದರ ಪ್ರಕಾರ ಇನ್ನೂ ಕೆಲವು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಸಮಯಾವಕಾಶ ಕೋರುತ್ತಿರುವ ಹಿನ್ನೆಲೆಯಲ್ಲಿ CET 2026ಕ್ಕೆ ಅರ್ಜಿ ಸಲ್ಲಿಸಲು ಅಂತಿಮವಾದಂಥ ಅವಕಾಶ, ಇದು ಕೊನೆಯ ಲಾಸ್ಟ್ ಚಾನ್ಸ್. ಇದು ಆನ್ಲೈನ್ ಮೂಲಕ ನೋಂದಣಿ ಮಾಡಿ ಅರ್ಜಿ ಸಲ್ಲಿಸಲು 27/2/2026 ರಾತ್ರಿ 11 ಅಂದರೆ ರಾತ್ರಿ 12 ಗಂಟೆವರೆಗೆ ಈ ಒಂದು ಸರ್ವರ್ ಆಕ್ಟಿವೇಟ್ ಇರುತ್ತೆ. ಅಂದರೆ ಅಪ್ಲಿಕೇಶನ್ ಹಾಕಲು ನಿಮಗೆ 27/2/2026 ಕೊನೆಯ ದಿನಾಂಕ ಕೊಟ್ಟಿದ್ದಾರೆ. ಬಹಳಷ್ಟು ವಿದ್ಯಾರ್ಥಿಗಳು 3/3/2026 ಕೊನೆಯ ದಿನಾಂಕ ಅಂತ ತಿಳ್ಕೊಂಡಿದ್ದಾರೆ. ಇದು ಬಹಳಷ್ಟು ಮಿಸ್ಟೇಕ್, ತಪ್ಪು ನೋಡಿ. ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನು ಕೇಳ್ತಾ ಇದ್ದಾರೆ ಕರೆ ಮಾಡಿ, ಸರ್ ಲಾಸ್ಟ್ ಡೇಟ್ 3/3/2026 ಇದೇನಾ ಅಂಥೇಳಿ. ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು, ಒಟ್ಟಿನಲ್ಲಿ ಈ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 27/2/2026 ರಾತ್ರಿ 11:59 ಕೊನೆಯ ಆಗುತ್ತೆ. ಓಕೆ, 27 ಕೊನೆಯ ದಿನಾಂಕ, ಕೊನೆಯ ಅವಕಾಶ. ಅಪ್ಲಿಕೇಶನ್ ಇನ್ನೂವರೆಗೂ ಯಾರೆಲ್ಲ ಹಾಕಿಲ್ಲ ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಅದರಂತೆ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಪೇಮೆಂಟ್ ಮಾಡಲು 3/3/2026 ಸಂಜೆ 5:30 ಗಂಟೆವರೆಗೆ ಪೇಮೆಂಟ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಆದರೂ ನೀವು ಇದೇ 27 ಪೇಮೆಂಟ್ ಮಾಡಿ ಪೇಮೆಂಟ್ ತೆಗೆದುಕೊಳ್ಳಿ. ಓಕೆ, ಅದರಂತೆ CET 2026ಕ್ಕೆ ಅರ್ಜಿ ಸಲ್ಲಿಸದಿರುವ ವಿದ್ಯಾರ್ಥಿಗಳು ಕೊನೆಯ ದಿನಾಂಕದವರೆಗೆ ಕಾಯದೆ ಈ ಮೇಲಿನ ಅವಧಿಯಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಬಹುದಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನೂವರೆಗೂ ಯಾವೆಲ್ಲ ವಿದ್ಯಾರ್ಥಿಗಳು KCET ಅಪ್ಲಿಕೇಶನ್ ಹಾಕಿಲ್ಲ ಆ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕಿಕೊಳ್ಳಿ. ವಿದ್ಯಾರ್ಥಿಗಳಲ್ಲಿ ನೋಟ್ ಕೊಟ್ಟಿದ್ದಾರೆ, CET 2026ಕ್ಕೆ ಅರ್ಜಿ ಸಲ್ಲಿಸಲು ಯಾವುದೇ ಸಂದರ್ಭದಲ್ಲಿ ಮತ್ತೊಮ್ಮೆ ದಿನಾಂಕವನ್ನು ವಿಸ್ತರಿಸಲಾಗುವುದೆಂಬುದನ್ನು ದಯವಿಟ್ಟು ಗಮನಿಸಿ ಅಂತ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಇಲ್ಲಿ ನೋಟ್ ಕೊಟ್ಟಿದ್ದಾರೆ. ಇದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಆದಷ್ಟು ಬೇಗನೆ 27/2/2026 ಒಳಗಡೆ ನೀವು ಅಪ್ಲಿಕೇಶನ್ ಹಾಕೋಬೇಕಾಗತ್ತೆ. 3/3/2026 ಪೇಮೆಂಟ್ ಮಾಡಲು ಕೊನೆಯ ದಿನಾಂಕ, ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ ಅಲ್ಲ. ಇದು ಒಂದೇ ನೋಟಿಸ್ ಆಯಿತು. ಎರಡನೇ ನೋಟಿಸ್ ಏನಿದೆ ಅಂದರೆ ಆನ್ಲೈನ್ ಅರ್ಜಿ ತಿದ್ದುಪಡಿ ಕುರಿತು UGCET 2026ಕ್ಕೆ ಅಧಿಸೂಚನೆ 24/2/2026 ಇದೊಂದು ನೋಟಿಫಿಕೇಶನ್ ಅಂದರೆ ಅಧಿಸೂಚನೆ ಬಿಟ್ಟಿದ್ದಾರೆ. ಇದರ ಪ್ರಕಾರ ಏನಿದೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಿ, ಮತ್ತು ಇನ್ನಿತರ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಇಲ್ಲಿ ಪ್ರಕಟಣೆ ಏನು ಕೊಟ್ಟಿದ್ದಾರೆ ಅಂದರೆ UGCET 2026 ಅರ್ಜಿಯಲ್ಲಿನ ವಿವರಗಳು ತಪ್ಪಾಗಿದ್ದಲ್ಲಿ ಸರಿಪಡಿಸಿಕೊಳ್ಳಲು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರವೂ ಅವಕಾಶ ಕೊಡ್ತಾರೆ. ಅಂದರೆ 27ರ ನಂತರವೂ ಕೂಡ ನಿಮಗೆ ಅವಕಾಶ ಕೊಡ್ತಾರೆ. ಇಲ್ಲಿ CET 2026ಕ್ಕೆ ಈಗಾಗಲೇ ಅರ್ಜಿ ಸಲ್ಲಿಸಲು ಎಲ್ಲ ಮಾಹಿತಿ ಸರಿಯಾಗಿ ತುಂಬಿರೋ ಬಗ್ಗೆ ಪರಿಶೀಲಿಸಿಕೊಳ್ಳಲು ಸಾಕಷ್ಟು ಬಾರಿ ಮಾಹಿತಿ ನೀಡಲಾಗಿದ್ದು, ತಪ್ಪಿದ್ದರೆ ಮತ್ತೊಮ್ಮೆ ಲಾಗಿನ್ ಮಾಡಿ ಸರಿಪಡಿಸಿಕೊಳ್ಳುವ ಅವಕಾಶವಿದೆ. ಅಂತಿಮವಾಗಿ ಸಬ್ಮಿಟ್ ಮಾಡುವ ಅರ್ಜಿಯಲ್ಲಿನ ಮಾಹಿತಿಯು ಸೇವ್ ಆಗುತ್ತೆ ಎಂಬುದನ್ನು ಗಮನಿಸಬೇಕು. ಲಾಸ್ಟಿಗೆ ನೀವು ಫೈನಲ್ ಎಲ್ಲ ಟ್ಯಾಬ್ಗಳನ್ನು ಓಪನ್ ಮಾಡಿ ಫೈನಲ್ ಸಬ್ಮಿಟ್ ಕೊಟ್ಟಾಗ ಅಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ. ಆ ಒಂದು ಅಪ್ಲಿಕೇಶನ್ ಇಂದು ಫೈನಲ್ ಆಗಿರುತ್ತೆ. CET 2026ಕ್ಕೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಎಡಿಟಿಂಗ್ ಮಾಡಿಕೊಳ್ಳಲು ಅವಕಾಶ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಇದನ್ನು ಮುಖ್ಯವಾಗಿ ಗಮನಿಸಬೇಕು. CET 2026 ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಎಡಿಟಿಂಗ್ ಆಪ್ಷನ್ ನಿಮಗೆ ಅವಕಾಶ ಇರುತ್ತೆ. ಆದರೆ CET 2026ಕ್ಕೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಆಗುವುದಿಲ್ಲ, ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಲು ಆಗೋದಿಲ್ಲ. ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿ ಅಮೌಂಟ್ ಪೇಡ್ ಮಾಡಿರ್ತಾರಲ್ಲ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ, ಅದರಲ್ಲಿ ಏನಾದರೂ ಮಿಸ್ಟೇಕ್ಗಳು ರಿಸರ್ವೇಷನಲ್ಲಿ ಆಗಿರಲಿ, ಕಾಸ್ಟಿನ ಕಮ್ಮಲ್ಲಿ ಆಗಿರಲಿ, ಇನ್ನಿತರೆ ನೀವು ಅಗ್ರಿಕಲ್ಚರ್ ಕೋಟ ಮಾಡಿಕೊಳ್ಳೋದೇ ಆಗಿರಲಿ, ಈ ರೀತಿ ಇನ್ನಿತರ ಏನಾದರೂ ಎಡಿಟಿಂಗ್ ಮಾಡ್ಕೊಳ್ಳೋದಿದ್ರೆ ಅವರಿಗೆ ಅವಕಾಶ ಕೊಡ್ತಾರೆ. ಆದ್ದರಿಂದ ಅಭ್ಯರ್ಥಿಗಳು ಸರಿಯಾದ ಮಾಹಿತಿಯನ್ನು 30/3/2026 ಒಳಗಡೆ ಅತಿ ಉತ್ತಮವಾದ ಒಂದು ತಿಂಗಳ ಮಟ್ಟಿಗೆ ಅವಕಾಶ ಕೊಟ್ಟಿದ್ದಾರೆ. 30/3/2026 ಒಳಗಡೆ ನೀಡುವ ಈ ಒಂದು ಕರೆಕ್ಷನ್ ಮಾಡಿಕೊಳ್ಳಲು ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ತಮ್ಮ ಪೋಷಕರನ್ನು ಸಮಾಲೋಚಿಸಿ ಕ್ರಮ ವಹಿಸಬಹುದು ಎಂದು ಈ ಮೂಲಕ ತಿಳಿಸಿದೆ. ಒಟ್ಟಿನಲ್ಲಿ ಸರಿಯಾಗಿ ಅಪ್ಲಿಕೇಶನ್ ಹಾಕಿಕೊಳ್ಳಿ. ಇನ್ನಿತರ ಏನಾದರೂ ಮಿಸ್ಟೇಕ್ಗಳಿದ್ದರೆ, ಇನ್ನಿತರ ರಿಸರ್ವೇಷನ್ ಏನಾದರೂ ನೋ ಅಂತ ಹಾಕಿಕೊಂಡಿದ್ದಾರೆ, ಎಸ್ ಮಾಡಿಕೊಳ್ಳಲು ಬಹಳಷ್ಟು ಸಮಯ ಕಾಲಾವಕಾಶ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿ ಗಮನಿಸಿ, ಇದ್ರ ಬಗ್ಗೆ ಆಲ್ರೆಡಿ ನಾನು ತಿಳಿಸಿದ್ದೀನಿ, ಆದರೂ ಕೂಡ ಇಲ್ಲಿ ನೋಡಿ
CET 2026ಕ್ಕೆ ಅರ್ಜಿ ಸಲ್ಲಿಸುತ್ತಿರುವ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳ ಗಮನಕ್ಕೆ. SC ವಿದ್ಯಾರ್ಥಿಗಳಿಗೆ ಇದು ಅತಿ ಮುಖ್ಯವಾಗಿ ಒಳ ಮೀಸಲಾತಿ ವಿವರ ಇರುವ ಆಡಿ ಸಂಖ್ಯೆಯನ್ನು 33/2026 ಒಳಗಾಗಿ ನಮೂದಿಸುವ ಕುರಿತು. ಇನ್ನೂವರೆಗೂ ಯಾವೆಲ್ಲ ವಿದ್ಯಾರ್ಥಿಗಳು ಹಾಗೆ ಅಪ್ಲಿಕೇಶನ್ ಹಾಕಿದ್ರ SC ಕಾಸ್ಟ್ ವಿದ್ಯಾರ್ಥಿಗಳಿಗೆ ಇದು ಒಳ ಮೀಸಲಾತಿ ಆದ ಬಗ್ಗೆ ಮುಖ್ಯವಾದಂಥ ನೋಟಿಸ್ ಕೊಟ್ಟಿದ್ದಾರೆ. SC ವಿದ್ಯಾರ್ಥಿಗಳು ಮೊದಲಿನ ಒಂದು ಸರ್ಟಿಫಿಕೇಟನ್ನು ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿದರೆ ಅವರಿಗೆ ಎಡಿಟಿಂಗ್ ಮಾಡಲು ಅವಕಾಶ 33/2026ವರೆಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಅದರರ್ಥ ಏನಂದರೆ CET 2026ಕ್ಕೆ ಅರ್ಜಿ ಸಲ್ಲಿಸುವ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಒಳ ಮೀಸಲಾತಿ ವಿವರಗಳು ಮುದ್ರಿತವಾಗಿರುವ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಜಾತಿ ಪ್ರಮಾಣಪತ್ರವನ್ನು ಸಂಬಂಧಿಸಿದ ತಹಶೀಲ್ದಾರ್ ಅವರಿಂದ ಪಡೆದು ನಂತರ ಸದರಿ ಪ್ರಮಾಣಪತ್ರ ಆಡಿ ನಂಬರನ್ನು CET 2026 ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಲು ಈಗಾಗಲೇ ಸೂಚಿಸಲಾಗಿದೆ. ಯಾವೆಲ್ಲ ವಿದ್ಯಾರ್ಥಿಗಳು ಹಳೆಯ SC ಸರ್ಟಿಫಿಕೇಟನ್ನು ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿದರೆ ಅವ್ರಿಗೂ ಕೂಡ ಆಕ್ಸೆಪ್ಟ್ ಆಗಿದೆ. ಅವರ ಒಂದು SC ಸರ್ಟಿಫಿಕೇಟ್ ಕೂಡ ಅಲ್ಲಿ ತೋರಿಸಿದೆ, ಕಾಸ್ಟ್ ಕೂಡ ತೋರಿಸಿದೆ. ಆದರೆ ಅಲ್ಲಿ ಪ್ರವರ್ಗ ಎ, ಪ್ರವರ್ಗ ಬಿ ಅಥವಾ ಪ್ರವರ್ಗ ಸಿ ಅಂತ ತೋರಿಸಿಲ್ಲ. SC ವಿದ್ಯಾರ್ಥಿಗಳು ಇದು ಮುಖ್ಯವಾಗಿ ಗಮನಿಸಬೇಕು. SC ವಿದ್ಯಾರ್ಥಿಗಳಲ್ಲಿ ಕೂಡ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ ಮಾಡಿದ್ದಾರೆ. ನಿಮ್ಮ ಒಂದು ಕಾಸ್ಟಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಪ್ರವರ್ಗ ಬರುತ್ತೆ ಅನ್ನೋ ಬಗ್ಗೆ ನಿಮ್ಮ ಸಂಬಂಧಪಟ್ಟ ತಹಶೀಲ್ದಾರ್ ಆಫೀಸ್ನಲ್ಲಿ ಆ ಒಂದು ಸರ್ಟಿಫಿಕೇಟ್ ತೆಗೆದುಕೊಡ್ತಾರೆ. ಅದರ ಬಗ್ಗೆ ನಿಮ್ಮ ಸಂಬಂಧಪಟ್ಟ ತಹಶೀಲ್ದಾರ್ ಆಫೀಸ್ಗೆ ಭೇಟಿಯಾಗಿ ಹೊಸದಾಗಿ ಆ್ಯಸ್ ಪರ್ 10th ಮಾರ್ಕ್ಸ್ ಕಾರ್ಡ್ ಪ್ರಕಾರ ಒಂದು ಮಾರ್ಕ್ಸ್ ಕಾರ್ಡ್ ಕಾಸ್ಟ್ ಇನ್ಕಮ್ ತೆಗೆದುಕೊಂಡು ಅಪ್ಲಿಕೇಶನ್ ಅಲ್ಲಿ ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ. ಆದರೆ ಕೆಲವು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಈ ಮೊದಲೇ ಪಡೆದಿದ್ದ ಒಳ ಮೀಸಲಾತಿ ವಿವರಗಳು ಮುದ್ರಿತವಾಗಿಲ್ಲದ ಜಾತಿ ಪ್ರಮಾಣಪತ್ರವನ್ನು ಆಡಿ ಸಂಖ್ಯೆಯನ್ನು CET ಅರ್ಜಿಯಲ್ಲಿ ನಮೂದಿಸುವ ಪ್ರಾಧಿಕಾರದ ಗಮನಕ್ಕೆ ಬಂದಿರುತ್ತೆ. ಅಂದರೆ ಆಲ್ರೆಡಿ ನೀವು ಹಳೆಯ ಒಂದು ಕಾಸ್ಟ್ ನಂಬರನ್ನು ನೀವು ಇಲ್ಲಿ ಅಪ್ಲಿಕೇಬಲ್ ಆಕ್ಸೆಪ್ಟ್ ಆಗಿದೆ, ಅದನ್ನು ನಾನು ಆಲ್ರೆಡಿ ತಿಳಿಸಿದ್ದೀನಿ. ಆದ್ದರಿಂದ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಆಡಿ ಸಂಖ್ಯೆ ಇರುವ ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಎಂದು ಮುದ್ರಿತವಾಗಿರುವ ಪ್ರಮಾಣಪತ್ರಗಳನ್ನು ಸಂಬಂಧಿಸಿದ ತಹಶೀಲ್ದಾರರಿಂದ ಪಡೆದು ಅರ್ಜಿಯ ಪೋರ್ಟಲ್ನಲ್ಲಿ ಎಡಿಟಿಂಗ್ ಮಾಡುವ ಮೂಲಕ ಆಡಿ ಸಂಖ್ಯೆಯನ್ನು ದಾಖಲಿಸಲು ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಎಡಿಟಿಂಗ್ ಅರ್ಜಿ ಪೋರ್ಟಲನ್ನು ದಿನಾಂಕ 30/3/2026 ತೆರೆಯಲಾಗುವುದಂತ ಕೊಟ್ಟಿದ್ದಾರೆ. 30 ಮಾರ್ಚ್ 2026 ನಿಮ್ಮ ಒಂದು ಎಕ್ಸಾಮಿನೇಷನ್ PUC ಎಕ್ಸಾಮಿನೇಷನ್ ಆದ ನಂತರವೂ ಕೂಡ ಇಲ್ಲಿ ಇನ್ನೂ ಡೇಟ್ ಇರುತ್ತೆ, ಎಡಿಟಿಂಗ್ ಆಪ್ಷನ್ ಡೇಟ್ ಇರುತ್ತೆ. ಆ ಒಂದು ಡೇಟನ್ನು ಕರೆಕ್ಟಾಗಿ ನೀವು ಯೂಸ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕಿ ರಿಜಿಸ್ಟ್ರೇಷನ್ ಮಾಡಿ ಪೇಮೆಂಟ್ ಮಾಡಿದವರು ಮತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಎಡಿಟಿಂಗ್ ಮಾಡಲು ಅವಕಾಶ ಇರುತ್ತೆ, ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಲು ಅವಕಾಶ ಇರೋದಿಲ್ಲ. ಆಡಿ ಸಂಖ್ಯೆ ಸಲ್ಲಿಸಿದ ಅಭ್ಯರ್ಥಿಗಳನ್ನು ಆಯಾ ವರ್ಗಕ್ಕೆ ನಿಗದಿಯಾಗಿರುವ ಸೀಟುಗಳ ಹಂಚಿಕೆಗೆ ಪರಿಗಣಿಸಲಾಗುವುದು. ಆಡಿ ಸಂಖ್ಯೆಯನ್ನು ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಿರಬೇಕು. ಕಂಪಲ್ಸರಿಯಾಗಿ ಇಲ್ಲಿ ಆಡಿ ಸಂಖ್ಯೆಯನ್ನು ಕಂಪಲ್ಸರಿಯಾಗಿ ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ಮೆನ್ಷನ್ ಮಾಡಿ ಪ್ರವರ್ಗ ಎ, ಪ್ರವರ್ಗ ಬಿ ಅಥವಾ ಪ್ರವರ್ಗ ಸಿ ಅಂತೇಳಿ ಕಂಪಲ್ಸರಿಯಾಗಿ ತೆಗೆದುಕೊಂಡಿರಬೇಕು. ಅದು ಯಾವ ರೀತಿ ತೋರಿಸುತ್ತೆ ಅನ್ನೋ ಬಗ್ಗೆ ಕೂಡ ನಿಮಗೆ ಈ ಒಂದು ವಿಡಿಯೋ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಕಾಸ್ಟ್ಗೆ ಸಂಬಂಧಪಟ್ಟಂತೆ ಪ್ರವರ್ಗ ಇಲ್ಲಿ ಯಾವ ರೀತಿ ತೋರಿಸ್ತಾ ಇದೆ ಅದೇ ರೀತಿ ನಿಮ್ಮ ಒಂದು ಸರ್ಟಿಫಿಕೇಟ್ ತೆಗೆದುಕೊಂಡು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಮೂರನೇ ನೋಟಿಸ್ ಏನಿದೆ, ಮೂರನೇ ಅತಿ ಮುಖ್ಯವಾಗಿರುವಂಥ ನೋಟಿಸ್ UGCET 2026, UG NEET 2026 ಇವೆರಡು ಪ್ರತ್ಯೇಕ ಪರೀಕ್ಷೆಗಳು. ಹೀಗಾಗಿ ಇವೆರಡಕ್ಕೂ ಪ್ರತ್ಯೇಕ ಅರ್ಜಿಗಳನ್ನು ಸಲ್ಲಿಸಬೇಕು. ಈ ವಿಷಯದಲ್ಲಿ ಗೊಂದಲ ಬೇಡ ಅಂತ KA ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು KCET ಹಾಗೂ NEET ಇದು ಸಪ್ರೇಟಾಗಿ ಅಪ್ಲಿಕೇಶನ್ ಹಾಕೋದಿರುತ್ತೆ. ಅದರಂತೆ ಇಲ್ಲಿ ಏನು ಕೆಳಗಡೆ ಕೊಟ್ಟಿದ್ದಾರೆ, ಇಂಜಿನಿಯರಿಂಗ್, ಪಶುವೈದ್ಯಕೀಯ, ಕೃಷಿ ವಿಜ್ಞಾನ ಕೋರ್ಸುಗಳು, ನ್ಯಾಚುರೋಪತಿ ಮತ್ತು ಯೋಗ, BSc ನರ್ಸಿಂಗ್, B.Pharma, ಫಾರ್ಮಾ ಡಿ ಈ ಕೋರ್ಸುಗಳ ಪ್ರವೇಶಕ್ಕೆ KA ನಡೆಸಿರುವ CET ಪರೀಕ್ಷೆ ನಡೆಸಿ ಮೆರಿಟ್ ಆಧಾರದ ಮೇಲೆ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ಪರಿಗಣಿಸುತ್ತೆ ಅಂತ ಹೇಳಿದ್ರೆ KCET ಮುಖಾಂತರ ಇವೆಲ್ಲ ಕೋರ್ಸ್ಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ಇಂಜಿನಿಯರಿಂಗ್, ಪಶುವೈದ್ಯಕೀಯ, ಕೃಷಿ ವಿಜ್ಞಾನ ಈ ಎಲ್ಲ ಕೋರ್ಸ್ಗಳಿಗೆ KCET ಅಪ್ಲಿಕೇಬಲ್ ಆಗುತ್ತೆ. ಅದರಂತೆ ವೈದ್ಯಕೀಯ, ದಂತವೈದ್ಯಕೀಯ, ಮೆಡಿಕಲ್, ಡೆಂಟಲ್ ಆ್ಯಂಡ್ ಆಯುಷ್ ಕೋರ್ಸ್ಗಳಿಗೆ NTA ನಡೆಸುವಂತಹ NTA NEET ಪರೀಕ್ಷೆ ನಡೆಸುತ್ತದೆ. ಈ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ಮಾಡುತ್ತದೆ. ಈ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು KA ಮಾಡುತ್ತದೆ. ಹೀಗಾಗಿ NEET ಪರೀಕ್ಷೆ ಸಲುವಾಗಿ NTA ಅರ್ಜಿ ಸಲ್ಲಿಸಿದವರು ಕೌನ್ಸಿಲಿಂಗ್ ಸಲುವಾಗಿ KAಯಲ್ಲೂ ಅರ್ಜಿ ಸಲ್ಲಿಸುವುದು ಕಡ್ಡಾಯ. ಕೇವಲ ವೈದ್ಯಕೀಯ ಕೋರ್ಸ್ ಪ್ರವೇಶದ ಉದ್ದೇಶ ಇದ್ದರೂ KAಯಲ್ಲಿ ಅರ್ಜಿ ಸಲ್ಲಿಸಬೇಕು. NEET ಫಲಿತಾಂಶ ಬಂದ ನಂತರ NEET ರೂಲ್ ನಂಬರನ್ನು CET ಅರ್ಜಿಯೊಂದಿಗೆ ಲಿಂಕ್ ಮಾಡಲು ಅವಕಾಶ ನೀಡಲಾಗುವುದು. ಇದರ ಬಗ್ಗೆ ನಾನು ಆಲ್ರೆಡಿ ಬಹಳಷ್ಟು ಸಲ ತಿಳಿಸಿದ್ದೀನಿ. ಹಳೆಯ ವಿಡಿಯೋಗಳಲ್ಲಿ 2-3 ದಿವಸದ ಹಿಂದೆ ವಿಡಿಯೋಗಳಲ್ಲಿ ಆಲ್ರೆಡಿ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದೀನಿ. ಆದರೂ ಕೂಡ ಒಂದು KAದಿಂದ ಏನು ಸ್ಪಷ್ಟನೆ ಬಂದಿದೆ ಇನ್ನೊಂದು ಸಲ ತಿಳಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳಿಗೆ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡೋದಕ್ಕೆ ನಾನು ರಿಪ್ಲೈ ಕೂಡ ಮಾಡ್ತೀನಿ. ಒಟ್ಟಿನಲ್ಲಿ KCET ಅಪ್ಲಿಕೇಶನ್ ಯಾವೆಲ್ಲ ವಿದ್ಯಾರ್ಥಿಗಳಿಗೆ NEET ಮಾತ್ರ ಇಂಟ್ರೆಸ್ಟ್ ಇದೆ, ಮೆಡಿಕಲ್, ಡೆಂಟಲ್, ಆಯುಷ್ ಮಾತ್ರ ಇಂಟ್ರೆಸ್ಟ್ ಇದೆ, ನನಗೆ KCETಯಲ್ಲಿ ಯಾವುದೇ ಕೋರ್ಸ್ ಇಂಟ್ರೆಸ್ಟ್ ಇಲ್ಲ ಅಂತ ವಿದ್ಯಾರ್ಥಿಗಳು ಕೂಡ KCET ಅಪ್ಲಿಕೇಶನ್ ಹಾಕಲೇಬೇಕು. KCET ಮುಖಾಂತರ ಮುಂದೆ ನಿಮಗೆ NEET ರೂಲ್ ನಂಬರ್ ಎಂಟರ್ ಮಾಡಲು ಅವಕಾಶ ಕೊಡ್ತಾರೆ. NEET ರೂಲ್ ನಂಬರ್ NEET ಹಾಕಿರ್ತೀರಾ, NEET ಎಕ್ಸಾಮಿನೇಷನ್ ಕ್ವಾಲಿಫೈ ಮಾಡಿಕೊಂಡಿರ್ತೀರಾ, ಉತ್ತಮವಾದಂಥ ಒಂದು ಅಂಕಗಳು ಪಡೆದುಕೊಂಡಿರ್ತೀರಾ, ಆ ವಿದ್ಯಾರ್ಥಿಗಳಿಗೆ NEET ರೂಲ್ ನಂಬರನ್ನು KAಯಲ್ಲಿ ದಾಖಲೆ ಮಾಡಲು ಮತ್ತೊಂದು ಎಡಿಟಿಂಗ್ ಲಿಂಕಲ್ಲಿ ಓಪನ್ ಮಾಡ್ತಾರೆ. ಎಡಿಟಿಂಗ್ ಲಿಂಕ್ ಬಿಟ್ಟಾಗ ಆ ಒಂದು ವೇಳೆಯಲ್ಲಿ ನೀವು NEET ರೂಲ್ ನಂಬರನ್ನು KA ವೆಬ್ಸೈಟಲ್ಲಿ ಲಿಂಕ್ ಮಾಡೋದಿರುತ್ತೆ. ಆದ ಕಾರಣಕ್ಕಾಗಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಮೆಡಿಕಲ್, ಡೆಂಟಲ್, ಆಯುಷ್ ಮಾತ್ರ ಇಂಟ್ರೆಸ್ಟ್ ಇದೆ ಅವರು ಕೂಡ KA ಈ ಒಂದು KCET ಅಪ್ಲಿಕೇಶನ್ ಕಡ್ಡಾಯವಾಗಿ ಹಾಕಿಕೊಳ್ಳಿ. ಅಲ್ಲಿ ನಿಮಗೆ UG NEET ಡೆಂಟಲ್ ಆ್ಯಂಡ್ ಆಯುಷ್ ಅಂತ ಅಲ್ಲಿ ಕೋರ್ಸ್ ಸೆಲೆಕ್ಟ್ ಇದೆಯಲ್ಲ ಅದನ್ನು ಕೂಡ ಅಲ್ಲಿ ಸೆಲೆಕ್ಟ್ ಕಂಪಲ್ಸರಿಯಾಗಿ ಮಾಡಿಕೊಳ್ಳಿ. ಓಕೆ, ಇದು KAದಿಂದಲೇ ಬಿಟ್ಟಿರೋಂಥ ಒಂದು ಮುಖ್ಯವಾಗಿರುವಂಥ ಮಾಹಿತಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಿಳ್ಕೊಂಡಿರಬೇಕು.
ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಇದು ಬಹಳಷ್ಟು ಮುಖ್ಯವಾಗಿ ಗಮನಿಸಿ. ರಾಜ್ಯದಲ್ಲಿ ಇಂಜಿನಿಯರಿಂಗ್, ವೈದ್ಯಕೀಯ ಸೇರಿ ಎಲ್ಲ ಕೋರ್ಸ್ಗಳಿಗೂ ಸೀಟು ಹಂಚಿಕೆಯನ್ನು ಏಕಕಾಲಕ್ಕೆ ಮಾಡಲಾಗುತ್ತೆ. ಅಂದರೆ ಇಂಜಿನಿಯರಿಂಗ್ ಹಾಗೂ ಮೆಡಿಕಲ್ ಸೀಟ್ಗಳಾಗಿರಲಿ ಎಲ್ಲವೂ ಅಂದರೆ KCET ಕೋರ್ಸ್ಗಳು ಹಾಗೂ ನೀಟ್ ಕೋರ್ಸ್ಗಳು ಎಟ್ ಎ ಟೈಮ್ ಆಪ್ಷನ್ ಎಂಟ್ರಿ ಹಾಕಲು ಅವಕಾಶ ಕೊಟ್ಟಿರ್ತಾರೆ. ಎಟ್ ಎ ಟೈಮ್ ನೀವು ಆಪ್ಷನ್ ಎಂಟ್ರಿ ಮಾಡೋದಿರುತ್ತೆ. ಆದ ಕಾರಣಕ್ಕಾಗಿ ಒಂದೇ ಅರ್ಜಿ ರೂಪಿಸಲಾಗಿದೆ. KE ಒಂದೇ ಅರ್ಜಿನೂ ರೂಪಿಸಲಾಗಿದೆ. ಆದ ಕಾರಣಕ್ಕಾಗಿ ರಾಜ್ಯದಲ್ಲಿ ವೈದ್ಯಕೀಯ ಕೋರ್ಸು ಸೀಟು ಪಡೆಯಬೇಕಾದರೆ KE ಅರ್ಜಿ ಸಲ್ಲಿಸುವುದು ಕಡ್ಡಾಯ. KCET ಅಪ್ಲಿಕೇಶನ್ ಹಾಕುವುದು ಕಡ್ಡಾಯ. ಇಲ್ಲಿ KE ಅಂತಾನೆ ಬಿಟ್ಟರು ಅಂತ ನೋಟಿಫಿಕೇಶನ್ ಪ್ರಕಾರ ಇದರಲ್ಲಿ ಮುಖ್ಯವಾಗಿ ತಿಳಿಸಿದ್ದಾರೆ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಮಾತ್ರ ಆಸಕ್ತಿ ಇದೆ ಅವರು ಕೂಡ KCET ಅಪ್ಲಿಕೇಶನ್ ಹಾಕಲೇಬೇಕು. ಯಾರಿಗೆ ಆಯುಷ್ ಮಾತ್ರ ಆಸಕ್ತಿ ಇದೆ ಅವರು ಕೂಡ KCET ಅಪ್ಲಿಕೇಶನ್ ಹಾಕಲೇಬೇಕು. ಯಾರಿಗೆ ಡೆಂಟಲ್ ಮಾತ್ರ ಆಸಕ್ತಿ ಇದೆ ಅವರು ಕೂಡ KCET ಅಪ್ಲಿಕೇಶನ್ ಹಾಕಲೇಬೇಕು. ಅಂದರೆ ಮುಂದೆ ಕೌನ್ಸಿಲಿಂಗ್ ನಡೆಸುವಾಗ ಕರ್ನಾಟಕದಲ್ಲಿ ನೀವು ಸೀಟು ಪಡೆಯಬೇಕಾದರೆ ನೀವು KE ಕೌನ್ಸಿಲಿಂಗಲ್ಲಿ ಭಾಗವಹಿಸಬೇಕಾದ್ರೆ ಇಲ್ಲಿ ಕಡ್ಡಾಯವಾಗಿ KCET ಅಪ್ಲಿಕೇಶನ್ ಹಾಕಿದವರಿಗೆ ಮಾತ್ರ ಭಾಗವಹಿಸಲು ಅವಕಾಶ ಕೊಡ್ತಾರೆ. ಓಕೆ, ಇಲ್ಲಿ KEನಲ್ಲಿ ಅರ್ಜಿ ಸಲ್ಲಿಸುವುದು ಕಡ್ಡಾಯ. ದಾಖಲೆ ಪರಿಶೀಲನೆ ಕೂಡ ಎಲ್ಲ ಕೋರ್ಸ್ಗಳಿಗೂ ಒಂದೇ ಇರುತ್ತದೆ. ಯಾವ ರೀತಿ ನೀವು ಈ KCET ಕೋರ್ಸ್ಗಳ ವಿದ್ಯಾರ್ಥಿಗಳು ಯಾವ ರೀತಿ ಇಂಜಿನಿಯರಿಂಗ್ ಅದು ಟೋಟಲ್ ಆಗಿ ಗ್ರಾಮೀಣ ಕನ್ನಡ ಮಾಧ್ಯಮ 371J ಈ ರೀತಿ ವೆರಿಫಿಕೇಶನ್ ಮಾಡ್ಕೋತಾ ಇದ್ದಾರೆ, ಅದೇ ರೀತಿ ನೀವು ಕೂಡ ಕಂಪಲ್ಸರಿಯಾಗಿ ಅಪ್ಲಿಕೇಶನ್ ಹಾಕಿ ವೆರಿಫಿಕೇಶನ್ ಮಾಡ್ಕೊಂಡವ್ರಿಗೆ ಮಾತ್ರ ಅದು ಎಲ್ಲ ನಿಮ್ಮ ಒಂದು ಕೋರ್ಸ್ಗಳಿಗೆ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ಗಳು ಕೂಡ ನಿಮ್ಮ ಒಂದು ರಿಸರ್ವೇಷನ್ಗಳು ಅಪ್ಲಿಕೇಬಲ್ ಆಗುತ್ತೆ. ಅದರಂತೆ ಆರ್ಕಿಟೆಕ್ಚರ್ ಕೋರ್ಸ್ಗಳ ಪ್ರವೇಶಕ್ಕೂ ನಾಟಾ ಪರೀಕ್ಷೆ ಅಂಕಗಳನ್ನು ಪರಿಗಣಿಸಲಾಗುತ್ತೆ. ಆದರೆ ಅವರಿಗೂ ಸೀಟು ಹಂಚಿಕೆಯನ್ನು KE ಮಾಡೋದ್ರಂತೆ ಅವರು ಕೂಡ ಅರ್ಜಿ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ. ಅದರಂತೆ ಇಲ್ಲಿ BPT, BSc, HS, BPO ಹಾಗೂ BBBSc ನರ್ಸಿಂಗ್ ಮತ್ತು EHS ಲ್ಯಾಟ್ರಲ್ ಎಂಟ್ರಿ ಡಿ ಫಾರ್ಮಾ ಕೋರ್ಸ್ಗಳ ಪ್ರವೇಶಕ್ಕೆ CET ಇರುವುದಿಲ್ಲ. ಆದರೂ ಅವರು ಸೀಟು ಹಂಚಿಕೆಯಲ್ಲಿ ಭಾಗವಹಿಸಲು KEನಲ್ಲಿ ಅರ್ಜಿ ಸಲ್ಲಿಸಬೇಕು. ಈ ವಿದ್ಯಾರ್ಥಿಗಳು ಕೂಡ ಈ ಕೋರ್ಸ್ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳು ಕೂಡ KCET ಅಪ್ಲಿಕೇಶನ್ ಹಾಕಲೇಬೇಕು ಅಂತ ಇಲ್ಲಿ ಮುಖ್ಯ ಆಡಳಿತ ಅಧಿಕಾರಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖ್ಯ ಆಡಳಿತ ಅಧಿಕಾರಿ ಆದಂತಹ ಇಸ್ಲಾವುದ್ದೀನ್ ಗದ್ಯಾರ್ ಸರ್ ಅವರು ಸ್ಪಷ್ಟನೆಯಾಗಿ ಇದ್ರ ಬಗ್ಗೆ ನೋಟಿಸ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ತಲುಪಿಸುವ ಒಂದು ಕಾರ್ಯ ನಾವು ಕೂಡ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳದೆ ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿಕೊಳ್ಳಿ. ಯಾವೆಲ್ಲ ವಿದ್ಯಾರ್ಥಿಗಳು ಮೆಡಿಕಲ್, ಡೆಂಟಲ್, ಆಯುಷ್ ವೇಟ್ ಮಾಡ್ತಾ ಇದ್ದೀರಾ ಅಂದರೆ ಮುಂದಿನ ಒಂದು ನೀಟ್ ಬರೆಯಲು ಆಸಕ್ತಿ ಹೊಂದಿದ್ದೀರಾ ಅವರು ಕೂಡ KCET ಅಪ್ಲಿಕೇಶನ್ ಹಾಕಿಕೊಳ್ಳಿ. ಮತ್ತು ಇನ್ನಿತರ ಈ ಒಂದು KCET ಹಾಗೂ ನೀಟ್ಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿರುವಂಥ ಪ್ರತಿಯೊಂದು ನೋಟಿಸ್ಗಳನ್ನು, ಪ್ರತಿಯೊಂದು ಅಪ್ಡೇಟ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಕೂಡ ಮಾಡ್ತಾ ಇರ್ತೀನಿ. ಧನ್ಯವಾದಗಳು.